ಚಂಡೇಶ ಪಿಳ್ಳೆ. ಇವರನ್ನು ಚಂಡೇಶ್ವರರು ಎಂದು ಕರೆಯುತ್ತಾರೆ. ಚೋಳ ದೇಶದಲ್ಲಿ ನಲ್ಲೂರೆಂಬುದೊಂದು ಊರು. ಅಲ್ಲಿ ಅಚ್ಯುತ ಭಟ್ಟನೆಂಬ ಒಬ್ಬ ಶೈವ ಬ್ರಾಹ್ಮಣನಿದ್ದನು. ಸಾವಿತ್ರಿ ಅವನ ಹೆಂಡತಿ. ಸಕಲ ಶಾಸ್ತ್ರವನ್ನು ಅಭ್ಯಸಿಸಿದ ಮಹಾಪಂಡಿತನೆಂದು ಸುತ್ತಮುತ್ತಲಿನ ನಾಡಿನಲ್ಲೆಲ್ಲ ಅಚ್ಯುತ ಭಟ್ಟನು ಪ್ರಸಿದ್ಧಿ ಪಡೆದಿದ್ದನು. ಲಕ್ಷಾಧೀಶನಲ್ಲದಿದ್ದರೂ ಕೆಲಮಟ್ಟಿಗೆ ಹಣವನ್ನು ಸಂಪಾದಿಸಿ ಬಡತನದ ಬಿಸಿ ತಾಗದಂತೆ ಅಚ್ಚುಕಟ್ಟಾಗಿ ಸಂಸಾರ ಸಾಗಿಸಿಕೊಂಡು ಹೋಗುತ್ತಿದ್ದನು. ಆ ಊರಿನವರೆಲ್ಲರೂ ಅವನಿಗೆ ಗೌರವ ಆದರಗಳನ್ನು ತೋರುತ್ತಿದ್ದರು. ಬಂಧು ಬಳಗದವರು ಸ್ನೇಹಭಾವದಿಂದ ವರ್ತಿಸುತ್ತಿದ್ದರು. ಆದುದರಿಂದ ಅದೊಂದು ಸುಖ ಜೀವನದ ಪುಟ್ಟ ಕುಟುಂಬವಾಗಿತ್ತು. ಅಚ್ಯುತ ಭಟ್ಟನಿಗಿದ್ದ ಒಂದೇ ಒಂದು ಚಿಂತೆ ಎಂದರೆ ತನ್ನ ವಂಶವನ್ನು ಮುಂದುವರಿಸಿಕೊಂಡು ಹೋಗುವ ಒಬ್ಬನೇ ಒಬ್ಬನಾದರೂ ಮಗನಿಲ್ಲದಿರುವುದು. ಅದಕ್ಕಾಗಿ ಆ ದಂಪತಿಗಳಿಬ್ಬರು ಶಿವನಲ್ಲಿ ನಿತ್ಯವೂ ಮೊರೆಯಿಡುತ್ತಿದ್ದರು. ಅದೇ ಊರಿನಲ್ಲಿದ್ದ ಗಣಪತಿಯ ಪೂಜೆಯನ್ನು ಇವರು ತಪ್ಪದೇ ಮಾಡುತ್ತಿದ್ದರು. ಹೀಗೆಯೇ ಕೆಲವು ದಿನಗಳು ಕಳೆದ ಮೇಲೆ ಆ ದಂಪತಿಗಳ ಭಕ್ತಿಗೆ ಮೆಚ್ಚಿಯೋ ಏನೋ ಅವರಿಗೆ ಒಂದು ಗಂಡು ಕೂಸು ಹುಟ್ಟಿತು. ಇಬ್ಬರಿಗೂ ಸಡಗರವೇ ಸಡಗರ. ತಾವು ಗಳಿಸಿದ ಸಂಪದಕ್ಕೆ ಒಡೆಯನಾಗಬಲ್ಲ ತಮ್ಮ ವಂಶಲತೆಯ ಕುಡಿಯಂತಿದ್ದ ಆ ಮಗುವಿನ ಸಂಭ್ರಮ ಸಂತೋಷಗಳಿಂದ ಚಂಡೇಶ ಪಿಳ್ಳೆ ಎಂದು ಹೆಸರಿಟ್ಟರು. ಬಹುದಿನಗಳವರೆಗೆ ಬಯಸಿ ಪಡೆದ ಮಗು ಕೇಳಬೇಕೇ? ಎಳ್ಳೆನಿತು ತೊಂದರೆಯಾಗದಂತೆ ಮಗುವನ್ನು ಪಾಲಿಸಿದರು. ಹೊತ್ತಿಗೆ ಸರಿಯಾಗಿ ಹೊಟ್ಟೆಗೆ ಹಾಕಿ ಬೇನೆ ಕಾಣಿಸಿಕೊಂಡ ಕೂಡಲೇ ಔಷಧಿ ಕೊಟ್ಟು ಅಪರೂಪವಾಗಿ ಮಗುವನ್ನು ಬೆಳೆಸಿದರು. 5 ವರ್ಷದವನಾದ ಕೂಡಲೇ ವೇದ ಆಗಮಗಳ ಪಠನವನ್ನು ಅಚ್ಯುತ ಭಟ್ಟ ಪ್ರಾರಂಭಿಸಿಯೇ ಬಿಟ್ಟ. ಬಾಲಕ ಚಂಡೇಶ ಪಿಳ್ಳೆಯ ಬುದ್ಧಿ ಬಲು ಚುರುಕು. ನೆನಪಿನ ಶಕ್ತಿಯು ಅಪಾರವಾಗಿತ್ತು. ತಂದೆ ಹೇಳಿದ ಎಲ್ಲವನ್ನೂ ಚೆನ್ನಾಗಿ ಗ್ರಹಿಸಿಕೊಂಡ. ಎಳೆ ಸಿಕ್ಕರೆ ಹಚ್ಚಡವನ್ನೇ ನುಂಗುವ ಸ್ವಭಾವ ಅವನದು. 8-10 ವರ್ಷಗಳಲ್ಲಿ ಸಕಲ ಶಾಸ್ತ್ರ ಪಾರಂಗತನಾದ. ಉಳಿದವರ ಓದಿಗೂ ಚಂಡೇಶ ಪಿಳ್ಳೆಯ ಓದಿಗೂ ಬಹಳ ವ್ಯತ್ಯಾಸವಿತ್ತು. ಶಾಸ್ತ್ರ ಗ್ರಂಥಗಳನ್ನು ಓದಿ ಅರ್ಥ ಮಾಡಿಕೊಂಡು ಪಾಂಡಿತ್ಯ ಸಂಪಾದನೆ ಮಾಡಿದರೆ ತೀರಿತು ಎಂದು ಉಳಿದವರು ತಿಳಿದುಕೊಂಡರೆ, ಚಂಡೇಶ ಪಿಳ್ಳೆಯು ಪಾಂಡಿತ್ಯ ಸಂಪಾದನೆಯೇ ಶಾಸ್ತ್ರಾಭ್ಯಾಸದ ಚರಮ ಗುರಿಯಲ್ಲ. ಆ ಗ್ರಂಥಗಳಲ್ಲಿ ಹೇಳಿರುವುದನ್ನು ಆಚರಣೆಗೆ ತರಬೇಕು. ವ್ಯಾಕರಣ ಓದಿದರೆ ವಾಕ್ಯ ಶುದ್ಧಿಯಾಗುವುದಲ್ಲದೆ ಭಾವಶುದ್ಧವಾಗದು. ಆದುದರಿಂದ ಪಾಂಡಿತ್ಯಕ್ಕಿಂತ ಆಚರಣೆ ಮುಖ್ಯ ಎಂದು ತಿಳಿದುಕೊಂಡ. ಹಾಗೆ ಆಚರಿಸಲು ಅವನು ಯೋಚಿಸತೊಡಗಿದ. ಮಗನು ಬೆಳೆಯುತ್ತಾ ನಡೆದಂತೆ ಅಚ್ಯುತ ಭಟ್ಟನ ದಾರಿದ್ರ್ಯವೂ ಬೆಳೆಯುತ್ತಾ ನಡೆಯಿತು. ಗಳಿಸಿಟ್ಟ ಹಣವೆಲ್ಲ ಇಟ್ಟಲ್ಲೇ ಮಾಯವಾಯಿತು. ಹೊಲದಲ್ಲಿಯದು ಹೊಲದಲ್ಲಿಯೇ, ಮನೆಯಲ್ಲಿಯದು ಮನೆಯಲ್ಲಿಯೇ ಹಾಳಾಯಿತು. ನಿತ್ಯದ ಊಟಕ್ಕೂ ಒಮ್ಮೊಮ್ಮೆ ಸೊನ್ನೆ ಬೀಳುತ್ತಿತ್ತು. ಇದನ್ನು ಕಂಡ ಊರಿನ ಜನರು, ಅಯ್ಯೋ ಭಟ್ಟರೇ, ಯಾವ ಕೆಟ್ಟ ಮುಹೂರ್ತದಲ್ಲಿ ಈ ಮಗನನ್ನು ಪಡೆದಿರಿ. ಇವನು ಹುಟ್ಟಿದಾಗಿನಿಂದಲೂ ನಿಮ್ಮ ಸಂಪತ್ತು ಕರಗುತ್ತಾ ಹೋಯಿತು. ಈಗಿನ ನಿಮ್ಮ ಈ ಸ್ಥಿತಿ ಬಹಳ ದುಃಖದಾಯಕವಾಗಿದೆ. ಜನರು ಎಷ್ಟು ದಿನ ನಿಮಗೆ ಸಹಾಯ ಮಾಡಬಲ್ಲರು? 1 ದಿನ 2 ದಿನವಾದರೆ ಸರಿ, ಅನುಗಾಲವು ಕೊಡಲಿಕ್ಕಾದೀತೆ. ಈ ಮಗನು ಇರುವವರೆಗೆ ನಿಮಗೆ ಬಡತನ ಬಿಟ್ಟಿದ್ದಲ್ಲ. ಯಾರಾದರೂ ಸಾಕುವರಿದ್ದರೆ ಅವರಿಗೆ ನಿಮ್ಮ ಮಗನನ್ನು ಕೊಟ್ಟು ಬಿಡಿರಿ ಎಂದು ಬುದ್ಧಿವಾದ ಹೇಳಿದರು. ಅಚ್ಯುತ ಭಟ್ಟನಿಗೂ ಅವನ ಹೆಂಡತಿಗೂ ಆಗಲೇ ಇಳಿ ವಯಸ್ಸು. ದೈಹಿಕ ಶ್ರಮ ಮಾಡುವಷ್ಟು ಶಕ್ತಿ ಇರಲಿಲ್ಲ. ಹೊಲಗಳು ಸರಿಯಾಗಿ ಬೆಳೆಯುತ್ತಿರಲಿಲ್ಲ. ಆದರೂ ಮಗನನ್ನು ಬಿಡುವಷ್ಟು ಕಟುಕರಾಗಿರಲಿಲ್ಲ. ಅವರು ಮಗನು ಹುಟ್ಟಿದಾಗಿನಿಂದಲೂ ತಮಗೆ ಬಡತನ ಬಂದೆರಗಿತೆಂಬುದು ಅವರಿಗೂ ತಿಳಿದಿತ್ತು. ಆದರೆ ಮಗನಿಲ್ಲದ ಶ್ರೀಮಂತಿಕೆಯಿಂದ ಪಡುವ ಸುಖಕ್ಕಿಂತ ಮಗನೊಡನೆ ಬಡತನದ ದುಃಖವನ್ನು ಅನುಭವಿಸುವುದೇ ಮೇಲೆಂದು ಅವರ ಭಾವನೆ. ಅವರು ಮಗನನ್ನು ಬಿಡುವ ಆಲೋಚನೆ ಮನಸ್ಸಿನಲ್ಲಿ ತರಲಿಲ್ಲ. ಚಂಡೇಶ ಪಿಳ್ಳೆಗೆ ತಂದೆ ತಾಯಿಗಳ ಬಗೆಗೆ, ತಮ್ಮನ್ನು ಆವರಿಸಿರುವ ಬಡತನದ ಬಗೆಗೆ ಮೊದಲು ಹೆಚ್ಚಿನ ಆಸಕ್ತಿ ಇರಲಿಲ್ಲ. ಯಾವಾಗಲೂ ಯಾವುದೋ ವಿಚಾರದಲ್ಲಿ ಮಗ್ನನಾಗಿರುತ್ತಿದ್ದ. ಈ ಜಗತ್ತನ್ನು, ಜೀವಿಗಳನ್ನು ಹುಟ್ಟಿಸಿದವನು, ಸಲಹುವನು ಮತ್ತು ಸಂಹಾರ ಮಾಡುವವನು ಒಬ್ಬನಿದ್ದಾನೆ ಎಂದು ಈ ಶಾಸ್ತ್ರಗಳು ಹೇಳುತ್ತವೆ. ಅವನನ್ನು ಕಾಣುವುದೇ ಮನುಷ್ಯನ ಉದ್ದೇಶ. ಅವನೇ ಎಲ್ಲರ ತಂದೆ ಮತ್ತು ತಾಯಿ. ನಮ್ಮೆಲ್ಲರನ್ನು ರಕ್ಷಿಸುವ ಆ ಶಿವನನ್ನು ಕಾಣಲು ಮನುಷ್ಯ ಜನ್ಮವೇ ಶ್ರೇಷ್ಠವಾದದು. ಅದಕ್ಕಾಗಿ ಹಲವಾರು ಹಾದಿಗಳನ್ನು ಈ ಶಾಸ್ತ್ರ ಗ್ರಂಥಿ ತಿಳಿಸುತ್ತವೆ. ಆದರೆ ನಾನು ಯಾವುದನ್ನು ಹಿಡಿಯಬೇಕು, ಅದನ್ನು ನಿರ್ಧರಿಸಲು ಅಸಮರ್ಥನಾಗಿರುವನಲ್ಲ. ಇವೇ ಮುಂತಾದ ವಿಚಾರಗಳು ಯಾವಾಗಲೂ ಅವನ ತಲೆಯಲ್ಲಿ ತಾಕಲಾಡುತ್ತಿದ್ದವು. ಏನೋ ಒಂದು ಬಗೆಯ ತಳಮಳ, ಕಾತರ ಅವನ ಮನಸ್ಸನ್ನು ತುಂಬಿಕೊಂಡಿದ್ದವು. ಈ ಸ್ಥಿತಿಯಲ್ಲಿದ್ದಾಗಲೇ ಜನರು ತನ್ನ ತಂದೆಗಾಡುವ ಮಾತುಗಳನ್ನು ಚಂಡೇಶ ಕೇಳಿದ. ಅವರ ಅಸಹಾಯಕ ಪರಿಸ್ಥಿತಿಯನ್ನು, ತನ್ನ ಬಗೆಗೆ ಅವರಲ್ಲಿರುವ ಅಪಾರ ಪ್ರೇಮವನ್ನು ಕಂಡುಕೊಂಡ. ನಾನು ಅವರಿಗೆ ಮಗನಾಗಿ ಹುಟ್ಟಿ ಏನು ಸುಖ ಕೊಟ್ಟೆ? ನನ್ನ ಹುಟ್ಟಿನೊಡನೆ ಬಡತನವೂ ಹುಟ್ಟಿತೆಂಬ ಜನರ ಮಾತಿನಲ್ಲಿ ಸತ್ಯವಿದೆ. ಏನಾದರೂ ಕೆಲಸ ಮಾಡಿ ತಂದೆ ತಾಯಿಗಳನ್ನು ಜೋಪಾನ ಮಾಡಬೇಕಾದುದು ನನ್ನ ಕರ್ತವ್ಯವಲ್ಲವೇ? ಆದರೆ ಈ ಲೋಕದ ತಂದೆ ತಾಯಿ, ಬಂಧು ಬಳಗ, ಸಿರಿ ಸಂಪತ್ತು ಯಾವುದೂ ಸ್ಥಿರವಲ್ಲವೆಂದು ಕೆಲವು ಗ್ರಂಥಗಳು ಹೇಳುತ್ತವಲ್ಲ. ಯಾವುದನ್ನು ಹಿಡಿಯಬೇಕು, ಯಾವುದನ್ನು ಬಿಡಬೇಕು?
ಹೀಗೆ ಒಮ್ಮೆ ಆ ಪ್ರಶ್ನೆ ಮತ್ತೊಮ್ಮೆ ಈ ಪ್ರಶ್ನೆ ಚಂಡೇಶನ ಮುಂದೆ ದುತ್ತೆಂದು ಬಂದು ನಿಲ್ಲುತ್ತಿದ್ದವು. ತಲೆ ಬಿಸಿಯಾಯಿತು. ಯಾವುದೂ ಒಂದು ನಿರ್ಧಾರಕ್ಕೆ ಬಾರದ ಹೇಳಿ ನಾನು. ಈ ಹೇಳಿತನ ಹೋಗದೆ ಹಿಡಿಯಬೇಕಾದ ಹಾದಿ ಸಿಗಲಾರದು ಎಂದು ವಿಚಾರಿಸುತ್ತಾ ಮನೆ ಬಿಟ್ಟು ಹೊರಟ. ಸಾಯಂಕಾಲ ಅದೇ ಆಗ ಸೂರ್ಯ ಮುಳುಗುತ್ತಿದ್ದ. ಸುಳಿ ಸುಳಿಯಾಗಿ ಬೀಸುವ ತಂಗಾಳಿಯ ಸ್ಪರ್ಶ ಹಿತಕಾರಿಯಾಗಿತ್ತು. ಮನಸ್ಸಿಗೆ ಒಂದು ಬಗೆಯ ನೆಮ್ಮದಿ ಉಂಟಾಯಿತು. ಎದುರಿಗೆ ಊರ ಆಕಳುಗಳು ಅಡವಿಯಲ್ಲಿ ಹೊಟ್ಟೆ ತುಂಬ ಹುಲ್ಲು ಮೇಯ್ದು ತಮ್ಮ ತಮ್ಮ ಕರುಗಳನ್ನು ನೆನೆಯುತ್ತಾ ಸಂತೋಷದಿಂದ ನೆಗೆಯುತ್ತಾ ಚಿನ್ನಾಟವಾಡುತ್ತಾ ಬರುತ್ತಿದ್ದವು. ಅವುಗಳಲ್ಲಿ ಒಂದು ಹಸು ಹಾಗೆಯೇ ಚೆಂಗನೆ ನೆಗೆದಾಗ ಅದರ ಕೋಡುಗಳು ದನ ಕಾಯುವ ಹುಡುಗನಿಗೆ ಬಡಿದು ಮೈ ತರಿಸಿದಂತಾಯಿತು. ಅವನು ಸಿಟ್ಟಿಗೆದ್ದು ತನ್ನ ಕೈಯಲ್ಲಿರುವ ಕೋಲಿನಿಂದ ಅದನ್ನು ಚೆನ್ನಾಗಿ ಥಳಿಸಿದ. ಆ ಪೆಟ್ಟನ್ನು ತಾಳ ಆಕಳು ಅಂಬಾ ಎಂದು ಕಿರುಚಿಕೊಂಡಿತು. ಅದನ್ನು ನೋಡಿ ಸಹಿಸಿಕೊಳ್ಳುವುದು ಚಂಡೇಶನಿಗೆ ಆಗಲಿಲ್ಲ. ಆ ಹುಡುಗನ ಬಳಿ ಹೋಗಿ ಅವನ ಕೈಯಲ್ಲಿರುವ ಕೋಲನ್ನು ಕಿತ್ತುಕೊಂಡು, ಅಣ್ಣ, ಈ ಹಸುಗಳು ಶಿವಲೋಕದಿಂದ ಭೂಲೋಕಕ್ಕೆ ಬಂದವುಗಳು. ಎಲ್ಲ ದೇವತೆಗಳು ಈ ಹಸುವಿನ ದೇಹದಲ್ಲಿದ್ದಾರೆ. ಅದನ್ನು ಪೂಜಿಸಿದರೆ ಪುಣ್ಯ ಬರುತ್ತೆಂದು ಶಾಸ್ತ್ರಗಳು ಹೇಳುತ್ತವೆ. ಹೀಗಿರುವಾಗ ನಿಷ್ಕರುಣಿಯಾಗಿ ನೀನು ಈ ಹಸುವನ್ನು ಈ ರೀತಿ ಹೊಡೆಯಬಹುದೇ ಎಂದು ಕೇಳಿದ. ಅದಕ್ಕೆ ಆ ಹುಡುಗನು, ಹೋಗೋ ಹಾರ್ವಯ್ಯ, ಪುರಾಣನೇ ಶುರು ಮಾಡಿದೆಯಲ್ಲ, ದೇವತೆಗಳಂತೆ ಒಳಗಿರ್ತಾರಂತೆ. ಅಡವಿಯೊಳಗ ಆ ಆಕಳು ಎಷ್ಟು ಕಾಟ ಕೊಟ್ಟಿತ್ತು ಗೊತ್ತದ ನಿನಗ? ಅದು ಅನುಭವಿಸಿದವಾಗ ಗೊತ್ತು. ಒಂದೆರಡು ದಿನ ನೀನಾ ಕಾಯಕ್ಕೆ ಹೋಗು, ಗೊತ್ತಾಗುತ್ತ ಎಂದು ಒಂದೇ ಉಸಿರಿನಲ್ಲಿ ಮಾತಾಡಿ ದಡ ದಡ ಆಕಳುಗಳನ್ನು ತಿರುಗಿಕೊಂಡು ಹೊರಟೇ ಬಿಟ್ಟ. ಚಂಡೇಶ ಏನನ್ನೂ ಮಾತನಾಡಲಿಲ್ಲ. ವಿಚಾರಿಸುತ್ತಾ ಅಲ್ಲಿಯೇ ಸ್ವಲ್ಪ ಹೊತ್ತು ಕುಳಿತುಕೊಂಡ. ಹೌದು, ನಾನೇ ಆಕಳನ್ನು ಕಾಯಬೇಕು. ಆದರೆ ನಾನು ಬ್ರಾಹ್ಮಣನಲ್ಲವೇ? ಬ್ರಾಹ್ಮಣನು ದನ ಕಾಯುವುದು ಹೇಗೆ? ಏಕೆ ಕೃಷ್ಣನೇ ಆಕಳುಗಳನ್ನು ಕಾದು ಗೋಪಾಲ ನೆನೆಸಿಕೊಂಡಿಲ್ಲವೇ? ಅದರಲ್ಲಿ ತಪ್ಪೇನಿದೆ? ಕೆಲಸ ಯಾವುದೂ ಕೀಳಲ್ಲ ಮೇಲಲ್ಲ. ಆದ್ದರಿಂದ ಇನ್ನು ಮೇಲೆ ಆಕಳು ಕಾಯುವ ಕೆಲಸವನ್ನು ಕೈಗೊಳ್ಳಬೇಕು. ಒಂದು ಕೊಳಲು ತೆಗೆದುಕೊಳ್ಳಬೇಕು. ಶಿವನು ಸಂಗೀತ ಪ್ರಿಯನಲ್ಲವೇ? ಆಕಳುಗಳಿಗೂ ಸಂಗೀತವೆಂದರೆ ಬಲು ಇಷ್ಟ. ಮೇವು ತಿನ್ನುವುದನ್ನು ಕೂಡ ನಿಲ್ಲಿಸಿ ಗಾನ ಕೇಳುತ್ತವೆಂದು ಪುರಾಣಗಳಲ್ಲಿ ಓದಿದ್ದೇನೆ. ಏನು ಮಾಡಬೇಕೆಂಬುದು ಒಂದೇ ಸಮನೆ ಪೇಚಾಡುತ್ತಿದ್ದ ನನಗೆ ಶಿವನೇ ಆ ದನಕಾಯುವ ಹುಡುಗನಿಂದ ಹೀಗೆ ಆಡಿಸಿ ಮಾರ್ಗದರ್ಶನ ಮಾಡಿದ್ದಾನೆ. ನಾಳೆಯಿಂದ ಆಕಳು ಕಾಯುವ ಕೆಲಸವನ್ನು ಪ್ರಾರಂಭಿಸಲೇಬೇಕೆಂದು ನಿರ್ಧರಿಸಿಕೊಂಡು ಮನೆಗೆ ಮರಳಿದ. ಚಂಡೇಶನ ಮನೆಗೆ ಹಿಂದಿರುವಾಗ ಆ ಊರಿನ ಕೆಲವು ಜನ ಹಿರಿಯರು ತನ್ನ ತಂದೆಯ ಜೊತೆ ಮಾತನಾಡುತ್ತಾ ಕುಳಿತಿರುವುದನ್ನು ಕಂಡ. ಅವರೆಲ್ಲರೂ ತಂದೆ ಹಿತಚಿಂತಕರೇ. ಭಟ್ಟರೆ, ನಿಮ್ಮ ಕಷ್ಟವನ್ನು ನಾವು ನೋಡಲಾರೆವು. ನಿಮ್ಮ ಮಗನೂ ಈಗ ದೊಡ್ಡವನಾಗಿದ್ದಾನೆ. ಮುದುಕರಾದ ನಿಮಗೆ ದುಡಿದು ಹಾಕುವುದು ಅವನ ಕೆಲಸ. ಅವನಿಂದ ನೀಗಬಹುದಾದ ಒಂದು ಕೆಲಸವನ್ನು ಅವನಿಗೆ ಹಚ್ಚುತ್ತೇವೆ. ದಿನಾಲೂ ಅವನು ನಮ್ಮ ಊರಿನ ಆಕಳುಗಳನ್ನು ಕಾಯ್ದುಕೊಂಡು ಬರುವ ಕೆಲಸ ಮಾಡಲಿ. ಒಂದೊಂದು ಹಸುವಿಗೆ ಒಂದು ಕೊಳಗ ಧಾನ್ಯ ಕೊಡುತ್ತೇವೆ. ಇದರಿಂದ ನಿಮ್ಮ ಹೊಟ್ಟೆಯೂ ತುಂಬುತ್ತದೆ, ಅವನಿಗೂ ಕೆಲಸ ಸಿಕ್ಕಂತಾಗುತ್ತದೆ ಎಂದು ಹೇಳ್ತಿದ್ದರು. ಅಚ್ಯುತ ಭಟ್ಟರಿಗೆ ತಮ್ಮ ಮಗನು ಆ ಕೆಲಸಕ್ಕೆ ಒಪ್ಪುತ್ತಾನೋ ಇಲ್ಲವೋ ಎಂಬ ಭಯ. ಆದ್ದರಿಂದ ಏನು ಹೇಳದೆ ಸುಮ್ಮನೆ ಕುಳಿತುಕೊಂಡಿದ್ದರು. ಚಂಡೇಶನಿಗೆ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಎಂಬಂತಾಯಿತು. ಕೂಡಲೇ ಹೋಗಿ ಆ ಹಿರಿಯರಿಗೆ ತಾನು ಆ ಕೆಲಸಕ್ಕೆ ಹೆದ್ದನಿರುವನೆಂದು ಹೇಳಿಬಿಟ್ಟ. ತಂದೆ ತಾಯಿಗಳಿಬ್ಬರಿಗೂ ಆಶ್ಚರ್ಯವೇ ಆಶ್ಚರ್ಯ. ಕೊನೆಗೆ ಮಗನಿಂದಲೇ ತಮ್ಮ ಹಸಿವೆ ನೀಗುವಂತಾಯಿತೆಂದು ಬಹಳ ಸಂತೋಷಪಟ್ಟರಾದರೂ ಅಡವಿಯಲ್ಲಿ ಅರಿಯದ ಮಗನಿಗೆ ಎಷ್ಟು ತೊಂದರೆಗಳು ಉಂಟಾಗುತ್ತವೋ ಎಂದು ಮರಗಿದರು. ಆದರೆ ಚಂಡೇಶನು ಅವರಿಗೆ ಸಮಾಧಾನ ಹೇಳಿ ದೇವರ ದಯೆಯಿಂದ ತನಗಾವ ತೊಂದರೆಗಳೂ ಬರುವುದಿಲ್ಲವೆಂದು ತಿಳಿಸಿದ. ಮರುದಿನ ಆಕಳುಗಳನ್ನು ಕಾಯಲು ಸಿದ್ಧನಾಗಿ ಹೊರಟ. ಮಗನನ್ನು ಉದ್ದೇಶಿಸಿ, ಮಗನೇ, ನನ್ನಂತಹ ದುರ್ದೈವಿಗೆ ಮಗನಾದುದಕ್ಕೆ ನೀನು ಈ ರೀತಿ ಕಷ್ಟಪಡಬೇಕಾಯಿತು. ಆಕಳುಗಳನ್ನು ಕಾಯುವಾಗ ಬಹಳ ಎಚ್ಚರವಾಗಿರು. ಕಾಡಿನಲ್ಲಿ ಹುಲಿ, ತೋಳಗಳ ಹಾವಳಿ. ಒಂದೇ ಒಂದು ಆಕಳು ಅವಳ ಬಾಯಿಗೆ ತುತ್ತಾದರೆ ಮೊದಲೇ ಬಣತನದಿಂದ ಬಳಲುತ್ತಿರುವ ನಮಗೆ ನೀಗದ ದಂಡ ತೆರಬೇಕಾದೀತು. ಅಡವಿಯಲ್ಲಿ ಬಹಳ ದೂರ ಹೋಗದಿರು. ಯಾವಾಗಲೂ ಅವುಗಳ ಹಿಂದೆ ಇದ್ದು ಚೆನ್ನಾಗಿ ಮೇಯಿಸಿಕೊಂಡು ಬಾ ಎಂದು ಹರಸಿ ಕಳಿಸಿಕೊಟ್ಟರು. ತಂದೆಗೆ ಚಿಂತಿಸದಿರಲು ಹೇಳಿ ಆಕಳುಗಳನ್ನು ಹೊಡೆದುಕೊಂಡು ಅಡವಿಯತ್ತ ಚಂಡೇಶನು ನಡೆದನು. ಹುಲ್ಲು ಹೊಲಸಾಗಿ ಬೆಳೆದ ಒಂದು ಸ್ಥಳವನ್ನು ನೋಡಿ ಆಕಳುಗಳನ್ನು ಮೇಯಬಿಟ್ಟು ತಾನೂ ಕೊಳಲೂತ್ತ ಗಿಡದ ಮೇಲೆ ಕುಳಿತು ಬಿಡುತ್ತಿದ್ದನು. ಕೊಳಲಿನಿಂದ ಹೊರಹೊಮ್ಮುವ ಇಂಚರವನ್ನು ಆಲಿಸುತ್ತಾ ಆಕಳುಗಳು ಸಂತೋಷದಿಂದ ಹುಲ್ಲು ತಿನ್ನುತ್ತಿದ್ದವು. ಇಳಿ ಬಿಸಿಲಾಗುವ ಹೊತ್ತಿಗೆ ಬದಿಯಲ್ಲಿ ಹರಿಯುತ್ತಿದ್ದ ನದಿಗೆ ಆಕಳುಗಳ ಒಡಗೂಡಿ ಹೋಗಿ ನೀರು ಕುಡಿಸಿ ತಿರುಗಿ ಹೊಡೆದುಕೊಂಡು ಬಂದು ಮೇಯಿಸುತ್ತಿದ್ದನು. ಹೊತ್ತು ಮುಳುಗುವ ಹೊತ್ತಿಗೆ ಎಲ್ಲವನ್ನು ಅವುಗಳ ಒಡೆಯರ ಮನೆಗೆ ಮುಟ್ಟಿಸುತ್ತಿದ್ದನು. ಹೊಟ್ಟೆ ತುಂಬ ಮೇದು ಬಂದ ಹಸುಗಳು ಹೆಚ್ಚು ಹೆಚ್ಚು ಹಾಲು ಕೊಡುತ್ತಿದ್ದವು. ಅವುಗಳ ಒಡೆಯರಿಗೆಲ್ಲ ಹಿಗ್ಗೋ ಹಿಗ್ಗು. ನಿತ್ಯವೂ ಬಂದು ಚಂಡೇಶನನ್ನು ಅವನ ತಂದೆ ತಾಯಿಗಳನ್ನು ಕೊಂಡಾಡಿ ಹೋಗುತ್ತಿದ್ದರು. ಚಂಡೀಶನಿಗೆ ದೊರೆತ ಈ ಕೆಲಸದಿಂದ ತಂದೆ ತಾಯಿಗಳ ಮತ್ತು ತನ್ನ ಹೊಟ್ಟೆಯ ಚಿಂತೆ ಪರಿಹಾರವಾಯಿತಾದರೂ ಜೀವನದಲ್ಲಿ ನೆಮ್ಮದಿ ಮಾತ್ರ ದೊರೆಯದಾಯಿತು.
ತನ್ನ ಅಂತರಂಗದ ವಿರುದ್ಧ ತಾನು ನಡೆಯುತ್ತಿರುವಂತೆ ಅವನಿಗೆನಿಸಿತು. ದನ ಕಾಯುವುದರಲ್ಲೇ ನನ್ನ ಆಯುಷ್ಯ ಮುಗಿಯಬೇಕೆ? ಸಕಲ ಲೋಕದ ತಂದೆಯಾದ ಶಿವನನ್ನು ಕಾಣಲು ಬೇಕಾದ ಸಾಧನೆ ನನ್ನಿಂದ ನಡೆಯಬಾರದೆ? ಆ ದಿಶೆಯಲ್ಲಿ ನಾನಿನ್ನು ಒಂದು ಹೆಜ್ಜೆ ಕೂಡ ಇಟ್ಟಿಲ್ಲ. ಆದುದರಿಂದಲೇ ನನ್ನ ಜೀವನದಲ್ಲಿ ಒಂದು ಬಗೆಯ ದೊಡ್ಡ ಕೊರತೆ ಕಂಡು ಬರುತ್ತಿದೆ. ಅದಕ್ಕಾಗಿ ಏನು ಮಾಡಬೇಕು? ಇದೇ ವಿಚಾರದಲ್ಲಿಯೇ ಅವನು ಯಾವಾಗಲೂ ಮುಳುಗಿರುತ್ತಿದ್ದ. ಶಿವನನ್ನು ಕುರಿತ ಹಾರೈಕೆ ದಿನದಿನಕ್ಕೂ ಅವನಲ್ಲಿ ಬೆಳೆಯತೊಡಗಿತು. ಹೀಗೆ ಶಿವಚಿಂತನೆಯಲ್ಲಿ ಮೈಮರೆತು ಕುಳಿತ ಚಂಡೇಶನನ್ನು ಒಂದು ದಿನ ಅಲ್ಲಿಯೇ ಹಾಯ್ದು ಹೋಗುತ್ತಿದ್ದ ಜಂಗಮ ಮೂರ್ತಿಯೊಬ್ಬ ಕಂಡ. ಚಂಡೇಶನ ಮುಖದಲ್ಲಿ ಲಾಸ್ಯವಾಡುತ್ತಿದ್ದ ಶಿವಕಳೆಯನ್ನು, ಅವನ ಶಿವಧ್ಯಾನ ತನ್ಮಯತೆಯನ್ನು ನೋಡಿದ ಆ ಮಹೇಶ್ವರನು ಇವನೊಬ್ಬ ಸಿದ್ಧಪುರುಷನಾಗಲಿ ಸಂಶಯವಿಲ್ಲವೆಂದು ನಿರ್ಧರಿಸಿ ಅವನನ್ನು ಎಚ್ಚರಗೊಳಿಸಿದ. ಎದುರಿನ ನಿಂತ ಜಂಗಮ ಮೂರ್ತಿಯನ್ನು ಕಂಡು ಚಂಡೇಶನ ಅಂತರಂಗದಲ್ಲಿ ಭಕ್ತಿಭಾವ ಮೂಡಿತು. ತಕ್ಷಣ ನಮಸ್ಕರಿಸಿದ. ಜಂಗಮನು ಅವನ ಮೈದಡುವೆ ಮೇಲಕ್ಕೆತ್ತಿ, ಮಗು, ಅಂತರಂಗದ ಹಂಬಲ ಕೈಗೂಡಲು ಒಂದು ಉಪಾಯ ಹೇಳಿಕೊಡುತ್ತೇನೆ ಬಾ ಎಂದು ಅವನನ್ನು ಒಂದು ಶಿವಲಿಂಗದ ಬಳಿ ಕರೆದೊಯ್ದು ಅವನ ತಲೆಯ ಮೇಲೆ ತನ್ನ ಶ್ರೀಹಸ್ತವನ್ನಿರಿಸಿ ಕಿವಿಯಲ್ಲಿ ಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸಿ, ಮಗನೇ, ಇದನ್ನು ಯಾರಿಗೂ ಹೇಳದಿರು. ಈ ಮಂತ್ರೋಚ್ಚಾರಣೆಯಿಂದ ನಿನ್ನ ಇಷ್ಟ ಸಿದ್ಧಿಯಾಗುವುದು ನಿಶ್ಚಯ. ಶಿವನಿಂದೆಯನ್ನು ಕೇಳದಿರು, ಮಾಡಿದರು. ಈ ಶಿವಲಿಂಗವನ್ನು ದಿನಾಲು ಭಕ್ತಿಪೂರ್ವಕ ಇಲ್ಲಿಯೇ ದೊರೆಯುವ ಪತ್ರೆ ಪುಷ್ಪಗಳಿಂದ ತಪ್ಪದೇ ಪೂಜಿಸು. ಆ ಪೂಜೆಗೆ ಅಡ್ಡ ಬರುವವರನ್ನು ನಿವಾರಿಸುವ ದೃಢತೆ ನಿನ್ನಲ್ಲಿರಲಿ. ಈ ಮಾರ್ಗದಲ್ಲಿಯೇ ನೀನು ಮುಂದುವರಿದರೆ ಶಿವಕೃಪೆಗೆ ಪಾತ್ರನಾಗುವೆ ಎಂದು ಹೇಳಿ ಪೂಜಾ ವಿಧಾನವನ್ನು ತಿಳಿಸಿ ಹೊರಟು ಹೋದ. ಚಂಡೇಶನ ಜೀವನದಲ್ಲಿ ಅಂದಿನಿಂದ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಯಿತು. ತನ್ನ ಮೊರೆಯನ್ನು ಶಿವನು ಕೇಳಿ ಆ ಜಂಗಮ ಮೂರ್ತಿಯನ್ನು ನನ್ನ ಬಳಿ ಕಳಿಸಿರಬೇಕು. ಅವನು ಹೇಳಿದಂತೆ ನಡೆಯುವುದೇ ನನ್ನ ಮೊದಲ ಕರ್ತವ್ಯ ಎಂದು ನಿರ್ಧರಿಸಿ ಮರುದಿನದಿಂದಲೇ ಲಿಂಗ ಪೂಜೆಯನ್ನು ಪ್ರಾರಂಭಿಸಿಬಿಟ್ಟ. ಊರಿಂದ ಹೊಡೆದುಕೊಂಡು ಬಂದ ಆಕಳುಗಳೆಲ್ಲವನ್ನೂ ಒಂದು ಒಳ್ಳೆಯ ಹುಲ್ಲಿನ ಸ್ಥಳದಲ್ಲಿ ಮೇಯಲು ಬಿಟ್ಟು ತಾನು ನದಿಯಲ್ಲಿ ಸ್ನಾನ ಮಾಡಿ ಅಡವಿಯಲ್ಲಿ ಅರಳಿದ ನಾನಾ ಬಗೆಯ ಹೂಗಳನ್ನು ತಂದು ಜಂಗಮ ಮೂರ್ತಿ ತೋರಿಸಿದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ವಿಭೂತಿ ಧರಿಸಿ ಆ ಹೂಗಳಿಂದ ಶಿವಲಿಂಗವನ್ನು ಅಲಂಕರಿಸಿದ. ತೃಪ್ತಿಯಾಗಲಿಲ್ಲ. ಮತ್ತೆ ಮತ್ತೆ ಸಿಂಗರಿಸಿ ಕಣ್ತುಂಬ ನೋಡಿ ಕುಣಿಯುತ್ತಾ ಕುಕಿಲಿರಿಯುತ್ತಾ ಶಿವಗೀತಗಳನ್ನು ಹಾಡುತ್ತಾ ಅದರಲ್ಲೇ ತನ್ಮಯನಾಗಿ ಎಷ್ಟೋ ಹೊತ್ತು ಕುಳಿತು ಬಿಡುತ್ತಿದ್ದ. ಹೊರಗಿನ ಜಗತ್ತನ್ನೇ ಮರೆತು ಬಿಡುತ್ತಿದ್ದ. ಒಮ್ಮೊಮ್ಮೆ ಕೊಳಲಿನ ಮೂಲಕ ಗಾನರಸವನ್ನು ಹರಿಸುತ್ತಾ ಶಿವನಿಗೆ ಸಂಗೀತ ಸೇವೆಯನ್ನು ಅರ್ಪಿಸುತ್ತಿದ್ದ. ಆಗ ಹಸುಗಳೆಲ್ಲ ಹುಲ್ಲು ತಿನ್ನುವುದನ್ನು ಬಿಟ್ಟು ಕಿವಿ ನಿಮಿರಿಸಿ ಆ ಮಧುರ ಸಂಗೀತವನ್ನು ಸವಿಯುತ್ತಾ ನಿಂತು ಬಿಡುತ್ತಿದ್ದವು. ಚಂಡೇಶನ ಭಕ್ತಿ ದಿನದಿನಕ್ಕೆ ಬಲಿಯತೊಡಗಿತು. ಶಿವಲಿಂಗವನ್ನು ಎಷ್ಟು ಪೂಜಿಸಿದರೂ ಅವನಿಗೆ ತೃಪ್ತಿ ಎನಿಸುತ್ತಿರಲಿಲ್ಲ. ಇನ್ನೂ ಹೂಪತ್ರಿ ತರಬೇಕು, ಲಿಂಗವನ್ನು ವಿಧ ವಿಧವಾಗಿ ಸಿಂಗರಿಸಬೇಕು, ಫಲಗಳನ್ನು ಅರ್ಪಿಸಬೇಕು, ಹುಚ್ಚನಾಗಿ ಕುಣಿಯಬೇಕು, ಕೊಳಲೂದಿ ತಣಿಯಬೇಕು, ಪಂಚಾಕ್ಷರಿ ಮಂತ್ರವನ್ನು ಜಪಿಸಬೇಕು. ಇದೇ ಚಿಂತೆ, ಇದೇ ಧ್ಯಾನ. ಕೂತಲ್ಲಿ ನಿಂತಲ್ಲಿ ಮನೆಯಲ್ಲಿ ಮನದಲ್ಲಿ ಇದೇ ಹುಚ್ಚು, ಇದೇ ನಚ್ಚು. ಒಂದು ದಿನ ಮುಂಜಾನೆ ಹಸುಗಳನ್ನು ಹೊಡೆದುಕೊಂಡು ಅಡವಿಗೆ ಬಂದ. ಲಿಂಗಯ್ಯನ ಪೂಜೆಗೆ ತೊಡಗಿದ. ಭಕ್ತಿ ನೆತ್ತಿಗೇರಿತು. ತನಗರಿಯದಂತೆಯೇ ಕೊಳಲು ಕೈಗೆ ಬಂತು. ಊದಲು ಮೊದಲು ಮಾಡಿದ. ತಾನವಾಗಿ ಪಂಚಮದ ಇಂಚರದಲ್ಲಿ ರಾಗರಸ ಹೊರಹೊಮ್ಮತೊಡಗಿತು. ಸುತ್ತಣ ವಾತಾವರಣವೆಲ್ಲ ಸಂಗೀತಮಯವಾಯಿತು. ಸಚರಾಚರವೆಲ್ಲವೂ ನಾದಲೋಲವಾಯಿತು. ತೂಗುತ್ತ ತ್ವನೆಯುತ್ತ ಬಾಗುತ್ತ ಬೀಗುತ್ತ ಊದಿಯೇ ಊದಿದ. ಹಸುಗಳೆಲ್ಲ ಕಿವಿ ಅರಳಿಸಿ ಆ ಗಾನರಸವನ್ನು ಸವಿಯುತ್ತ ಮೇಯುವುದನ್ನು ಬಿಟ್ಟು ಲಿಂಗದತ್ತ ಧಾವಿಸಿದವು. ತರಂಗವಾಗಿ ಗಾಳಿಯಲ್ಲಿ ತೇಲು ಬರುತ್ತಿದ್ದ ಸಂಗೀತ ಅವುಗಳ ಕಿವಿಯಲ್ಲಿ ಪ್ರವೇಶಿಸಿ ಅಂತರಂಗವನ್ನು ಆವರಿಸಿತು. ಅವುಗಳ ಮೊಲೆಯಿಂದ ಹಾಲು ಚಿಲ್ಲೆಂದು ಕಾರಂಜಿಯಂತೆ ಪುಟಿದವು. ಹಾಲ ಹೊಳೆ ಹರಿಯಿತು. ಲಿಂಗಾಭಿಷೇಕವಾಯಿತು. ಚಂಡೇಶ ಕಣ್ಣು ತೆರೆದಾಗ ಕಂಡ ದೃಶ್ಯ ಅದ್ಭುತವಾಗಿತ್ತು. ಕೆಲವು ಹಸುಗಳು ಶಿವಲಿಂಗದ ಮೇಲೆ ಹಾಲು ಕರೆಯುತ್ತಿದ್ದವು. ಕೆಲವು ಅವನ ಸುತ್ತಮುತ್ತ ನಿಂತು ಮೈನೆಕ್ಕುತ್ತಿದ್ದವು. ಚಂಡೇಶ ತನ್ನನ್ನು ತಾನೇ ನಂಬದಾನ. ತಾನೊಂದು ಬೇರೆ ಲೋಕದಲ್ಲಿರುವಂತೆ ಭ್ರಮಿಸಿದ. ದಿಗ್ಗನೆದ್ದು ಆಕಳುಗಳನ್ನು ಮುದ್ದಿಸಿದ. ಮೈಮೇಲೆ ಕೈಯಾಡಿಸಿದ. ಅಕ್ಕರೆಯುಕ್ಕಿ ಒಂದೊಂದಕ್ಕೂ ನಮಸ್ಕರಿಸಿದ. ಒಂದು ಎಲ್ಲೆಲ್ಲಿಯೂ ಆನಂದವೇ ಆನಂದ ಉಕ್ಕೇರುತ್ತಿರುವಂತೆ ಅವನ ಅನುಭವ. ಅಂದಿನಿಂದ ನಿತ್ಯಲಿಂಗಕ್ಕೆ ಹಾಲಿನ ಅಭಿಷೇಕವಾಗುತ್ತಿತ್ತು. ಹಸುಗಳ ಒಡೆಯರು ಒಂದು ದಿನ ನೋಡಿದರು, 2 ದಿನ ನೋಡಿದರು, ದಿನಾಲೂ ಅದೇ ಹಾಡು. ಆಕಳುಗಳ ಕೆಚ್ಚಲು ನಿತ್ಯ ಬರಿದು. ತಮಗಿಲ್ಲದಿದ್ದರೆ ಹೋಗಲಿ, ಪಾಪ ಕರುಗಳಿಗೂ ಹೊಟ್ಟೆ ತುಂಬ ಹಾಲು ದೊರೆಯದಂತಾಯಿತು. ಸಿಟ್ಟು ಬೆಂಕಿಯಾಗಿ ಎಲ್ಲರೂ ಅಚ್ಚುತ ಭಟ್ಟರ ಮನೆಗೆ ಬಂದರು. ಏನು ಭಟ್ಟರೆ, ಇದೊಳ್ಳೆ ಕೆಲಸ ನಡೆಸಿದ್ದೀರಿ. ಏನೋ ಪಾಪ, ಹೊಟ್ಟೆ ತುಂಬಿಸಿಕೊಳ್ಳಲೆಂದು ಆಕಳು ಕಾಯುವ ಕೆಲಸ ನಿಮ್ಮ ಮಗನಿಗೆ ಒಪ್ಪಿಸಿದರೆ ಅದರ ದುರುಪಯೋಗ ಮಾಡಿಕೊಳ್ಳುವುದೇ?
ನಿಮ್ಮಂತ ತಿಳಿದವರು ಆಚರಿಸುವ ರೀತಿಯೇ ಇದು. ನಮಗೆ ಹಾಲು ದೊರೆಯದಿದ್ದರೆ ಹೋಗಲಿ, ಪಾಪ ಆ ಕರುಗಳಿಗೂ ಒಂದು ಹನಿ ಹಾಲು ದೊರೆಯಬೇಡವೇ? ಎಲ್ಲ ಆಕಳನ್ನು ಹಿಂಡಿ ಹಾಲನ್ನು ಮಾರಿ ಒಮ್ಮೆಲೇ ಶ್ರೀಮಂತರಾಗ ಬಯಸುವಿರೇನು? ಕಲಿಗಾಲ ಕಲಿಗಾಲ, ಕಾಣಬಾರದನ್ನು ಕಂಡೆವು. ಬಹಳ ದೊಡ್ಡ ಮನುಷ್ಯರಿದ್ದೀರಿ ನೀವು. ನಾಳೆಯಿಂದ ನಮ್ಮ ಆಕಳುಗಳನ್ನು ನಿಮ್ಮ ಮಗನು ಕಾಯುವುದು ಬೇಡ, ನಮಸ್ಕಾರ ಎಂದು ಹೇಳಿ ಹೊರಡಲು ಉದ್ಯುಕ್ತರಾದರು. ಅಚ್ಯುತ ಭಕ್ತರಿಗೆ ಸಮಾಚಾರವೇನೆಂಬುದೇ ತಿಳಿಯಲಿಲ್ಲ. ತಮ್ಮ ಮಗನು ಈ ರೀತಿ ಮಾಡುವನೆಂದು ಕನಸು ಮನಸ್ಸಿನಲ್ಲಿಯೂ ಅವರು ಭಾವಿಸಿರಲಿಲ್ಲ. ಅವರೆಲ್ಲರೂ ಆಡುವ ಮಾತುಗಳನ್ನು ಕೇಳಿ ಕೋಪದಿಂದ ತಲೆ ಸಿಡಿಯತೊಡಗಿತು. ಹುಚ್ಚರಂತೆ ಮಗನನ್ನು ಕೂಗಿದರು. ಚಂಡೇಶ ಬಂದದೇ ತಡ, ಎಲ್ಲೋ ಪಾಪಿ, ಇದೆಂತಹ ಕಟುಕನ ಕೆಲಸವನ್ನು ನಡೆಸಿರುವೆ. ಕರುಗಳಿಗೂ ಕೂಡ ಹಾಲು ಬಿಡದಂತೆ ಆಕಳುಗಳು ಎಲ್ಲವನ್ನು ಕರೆದು ಏನು ಮಾಡುತ್ತಿರುವೆ ಎಂದು ಕಿರುಚಿದ. ಮತ್ತೆ ಸ್ವಲ್ಪ ಸಮಾಧಾನ ತಂದುಕೊಂಡು ಪ್ರೀತಿಯಿಂದ, ಹೇಳು ಮಗು, ಹೇಳು, ನೀನು ಹಾಗೆ ಮಾಡುವವನಲ್ಲವೆಂದು ನನಗೆ ಗೊತ್ತು. ಏನು, ಆಕಳುಗಳನ್ನು ಸರಿಯಾಗಿ ಮೇಯಿಸುವುದಿಲ್ಲವೇ? ಈ ಕೆಲಸ ನನಗೆ ಬೇಡವಾಗಿದೆಯೇ? ಇಲ್ಲಿವರೆಗೂ ಹೆಚ್ಚೆಚ್ಚು ಹಾಲು ಕರೆಯುತ್ತಿದ್ದ ಆಕಳುಗಳು ಇತ್ತೀಚೆಗೆ ಹೀಗೇಕೆ ಮಾಡುತ್ತಿವೆ? ಅಡವಿಯಲ್ಲಿ ಹುಲ್ಲೇ ಇಲ್ಲವೇ? ನೀರಿಲ್ಲವೇ? ಅವು ಇದ್ದೂ ಹಸುಗಳ ಮೊಲೆಯಲ್ಲಿ ಹಾಲಿಲ್ಲವೆಂದರೆ ಇದು ಆಶ್ಚರ್ಯವಲ್ಲವೇ? ಹೀಗಾದರೆ ಜನರು ನಮ್ಮನ್ನು ನಂಬುವುದೆಂತು? ಇದ್ದುದನ್ನು ಹೇಳು ಎಂದು ನಾನಾ ಪರೆಯಿಂದ ಕೇಳಿದ. ಎಲ್ಲ ಪ್ರಶ್ನೆಗಳಿಗೂ ಚಂಡೇಶನಲ್ಲಿ ಉತ್ತರವಿಲ್ಲ. ಒಂದೇ ಒಂದು ಮೌನ. ಅಚ್ಯುತ ಭಟ್ಟನಿಗೆ ಏನು ಮಾಡಬೇಕೆಂಬುದು ತೋಚಲೇ ಇಲ್ಲ. ಅವರು ಬಂದ ಜನರಿಗೆಲ್ಲ ಕೈ ಮುಗಿದು, ನಮ್ಮ ಹೊಟ್ಟೆಗೆ ಕಾಲು ಕೊಡಬೇಡಿ. ಏನೋ ತಿಳಿಯದೆ ನಮ್ಮ ಮಗನು ತಪ್ಪು ಮಾಡಿದ್ದಾನೆ. ಅವನಿಗೆ ಚೆನ್ನಾಗಿ ಬುದ್ಧಿ ಹೇಳಿ ತಿದ್ದುತ್ತೇನೆ. ನನ್ನ ಒಂದೇ ಒಂದು ಮಾತನ್ನು ಈ ಸಲ ನಡೆಸಿಕೊಡಿ. ನಾಳೆ ನಿಮ್ಮ ಆಕಳುಗಳನ್ನು ನನ್ನ ಮಗನೇ ಮೇಯಿಸಲು ಹೊಡೆದುಕೊಂಡು ಹೋಗಲಿ. ಮತ್ತೆ ಮೊದಲನೆಂತೆಯಾದರೆ ಆಮೇಲೆ ಬಿಡಿಸಿರಿ ಎಂದು ಅಂಗಲಾಚಿದ. ಜನರು ಮುದುಕನ ಮಾತನ್ನು ಮನ್ನಿಸಿ ಹಾಗೆಯೇ ಆಗಲೆಂದು ಹೊರಟು ಹೋದರು. ಮುಂಜಾನೆ ಆಕಳುಗಳನ್ನು ಹೊಡೆದುಕೊಂಡು ಹೋಗಲು ಸಿದ್ಧನಾದ ಮಗನನ್ನು ಕರೆದು ಒಳ್ಳೆಯ ಕಳಕಳಿಯಿಂದ, ನಮ್ಮ ಹಣೆ ಬರವೇ ಹೀಗಿರುವಾಗ ನೀನೇನು ಮಾಡಬಲ್ಲೆ ಮಗು? ನಿನ್ನೆಯಿಂದ ನಾನು 1000 ವಾಡಿದರೂ ನೀನು ಒಂದಾದರೂ ಆಡದಿರುವೆ. ಬಡ ತಾಯಿ ತಂದೆಗಳ ಮೇಲೆ ದಯೆ ತೋರು. ನಮ್ಮ ಬಾಯ ಕುಟುಕನ್ನು ಕಸಿದುಕೊಳ್ಳಬೇಡ. ಇಂದಾದರೂ ಆಕಳು ಚೆನ್ನಾಗಿ ಮೇಯಿಸಿಕೊಂಡು ಬಾ. ಹೆಚ್ಚಿಗೇನೂ ಹೇಳಲಾರೆ ಎಂದು ನುಡಿದು ಅವನನ್ನು ಕಳುಹಿದ. ಆದರೂ ಅವನಿಗೆ ಸಮಾಧಾನವಾಗಲಿಲ್ಲ. ಹಾಲನ್ನೆಲ್ಲ ಹಿಂಡಿ ಇವನೇನು ಮಾಡುತ್ತಿರಬೇಕು? ಅಥವಾ ಚೆನ್ನಾಗಿ ಮೇಯಿಸುವುದೇ ಇಲ್ಲವೋ? ನಿಜವನ್ನು ತಿಳಿಯಲೇಬೇಕಲ್ಲ ಎಂದು ಆಲೋಚಿಸಿ ಅವನಿಗೆ ಕಾಣದಂತೆ ಅವನ ಹಿಂದಿ ಹೋಗಿ ಒಂದು ಗಿಡದಲ್ಲಿ ಅವಿತುಕೊಂಡು ಕುಳಿತನು. ಚಂಡೇಶನ ಮನಸ್ಸಿಗೆ ಅಂದು ಸಮಾಧಾನವೇ ಇರಲಿಲ್ಲ. ಮನೆಯಲ್ಲಿ ನಡೆದ ಘಟನೆ ಅವನ ಮನದ ನೆಮ್ಮದಿಯನ್ನೇ ಕದಡಿತ್ತು. ಕಾಡಿಗೆ ಬಂದವನೇ ಗೋವುಗಳನ್ನು ಮೇಯಲು ಬಿಟ್ಟು ಲಿಂಗದೆದುರಿಗೆ ಕೈ ಮುಗಿದು ಕುಳಿತು ಬಿಟ್ಟ. ಕಣ್ಮುಚ್ಚಿ ಪಂಚಾಕ್ಷರಿ ಮಂತ್ರವನ್ನು ಜಪಿಸಲು ಮೊದಲು ಮಾಡಿದ. ಹದಗೆಟ್ಟ ಮನ ಹಿಡಿತಕ್ಕೆ ಬಂತು. ಕಣ್ತೆರೆದು ನೋಡಿದ. ಸುತ್ತೆಲ್ಲ ದೃಷ್ಟಿ ಹೊರಳಿಸಿದ. ಇಡೀ ನಿಸರ್ಗವೇ ಲಿಂಗ ಪೂಜೆಗೆ ಸಿದ್ಧವಾದಂತಿತ್ತು. ಗಿಡಗಳಲ್ಲೆಲ್ಲ ಹೂಗಳನ್ನು ಹೊತ್ತು ಲಿಂಗ ಪೂಜೆಗೆ ಹೂವನ್ನು ಒಯ್ಯಲು ತನ್ನನ್ನು ಆಹ್ವಾನಿಸುವಂತೆ ಕಾಣುತ್ತಿದ್ದವು. ಮುಂಜಾವಿನ ಸೂರ್ಯನ ಕಿರಣಗಳು ಲಿಂಗದ ಮೇಲೆ ಸುರಿಯುತ್ತಿರುವ ಅಮೃತ ದಾರಿಯಂತೆ ಕಂಡವು. ಸುಳಿ ಸುಳಿಯಾಗಿ ಬೀಸುವ ಗಾಳಿ ಲಿಂಗಕ್ಕೆ ಪ್ರದಕ್ಷಿಣೆ ಹಾಕುವಂತೆ ದೂರದಿಂದ ಕೇಳಿ ಬರುವ ನದಿಯ ನೀರಿನ ಜುಳು ಜುಳು ನಿನಾದ ಗೀತವಾದ್ಯದಂತೆ ಅವನಿಗೆ ಭಾಸವಾಯಿತು. ಭಕ್ತಿ ಭಾವ ಮೆಲ್ಲ ಮೆಲ್ಲನೆ ಚಂಡೇಶನಲ್ಲಿ ಜಾಗೃತಗೊಂಡಿತು. ಅಂತರಂಗವನ್ನು ತುಂಬಿ ನರನಾಡಿಗಳಲ್ಲಿ ಪ್ರವಹಿಸಿತು. ಕರ ಪದಗಳಿಗೆ ಗತಿ ಬಂತು. ಕುಣಿತಕ್ಕೆ ನಿಂತ. ಕುಣಿದ ಕುಣಿದ ಕುಣಿದೇ ಕುಣಿದ. ತಟ್ಟನೆ ನಿಲ್ಲಿಸಿದ. ಕೈ ಕೊಳಲನ್ನು ಹಿಡಿಯಿತು. ತುಟಿಗಳು ಮುದ್ದಿಟ್ಟವು. ಭಕ್ತಿರಸ ಅಂತರಂಗವನ್ನು ತುಂಬಿ ಗಾನರಸವಾಗಿ ಕೊಳಲ ಕೋಡಿಯಿಂದ ಜಲಪಾತದಿಂದ ದುಮ್ಮಿಕ್ಕಿತು. ತನ್ನ ತೋಳ ತೆಕ್ಕೆಯಲ್ಲಿ ಸಿಕ್ಕಿದ ಎಲ್ಲವನ್ನೂ ಕೊಚ್ಚಿಕೊಂಡು ಹೋಯಿತು. ಸರ್ವವ್ಯಾಪಿಯಾಯಿತು. ಎತ್ತಿದ ಬಾಲ, ನಿಮಿರಿದ ಕಿವಿ, ಅರಳಿದ ಕಣ್ಣು, ತೊರೆದ ಮಲೆಗಳಿಂದ ಹಾತೊರೆದು ಬಂದು ಹಸುಗಳು ಪಶುಪತಿಗೆ ಅಮೃತಾಭಿಷೇಕ ಮಾಡಿಸಿದವು. ಮತ್ತೊಮ್ಮೆ ಹಾಲಿನ ಹೊಳೆ ಹರಿಯಿತು. ಗಿಡದಲ್ಲಿ ಅಡಗಿದ ಅಚ್ಯುತ ಭಟ್ರ ಸಿಟ್ಟಿಗೂ ಮಹಾಪೂರ ಬಂತು. ಮುದಿ ಮೈಯಲ್ಲಿ ಭೂತ ಸಂಚಾರವಾಯಿತು. ಒಂದೇ ಜಿಗಿತಕ್ಕೆ ಲಿಂಗದ ಬಳಿ ಬಂದ. ಕೈಯಲ್ಲಿ ಹಿಡಿದ ಕೋಲಿನಿಂದ ಆಕಳುಗಳನ್ನು ಸಿಕ್ಕಾಬಟ್ಟೆ ಬಡಿದು ಓಡಿಸಿದ. ಕಿರ್ರನೆ ಕಿರಿಚಿದ. ಶ್ರುತಿ ಮಾಡಿಟ್ಟ ವೀಣೆಯ ತಂತಿಯನ್ನು ಚಟ್ಟನೆ ಕಿತ್ತಂತಾಯಿತು. ಪಕ್ಕನೆ ಕಣ್ತೆರೆದ ಚಂಡೇಶ ಲಿಂಗದ ಮೇಲಿರುವ ಹೂಗಳನ್ನೆಲ್ಲ ಸವರುತ್ತಾ, ಅಭಿಷೇಕದ ಹಾಲನ್ನು ಕಾಲಿನಿಂದ ಚೆಲ್ಲುತ್ತಾ, ಕೋಲೆತ್ತಿ ಹಸುಗಳನ್ನು ಬೆದರಿಸುತ್ತಾ ನಿಂತ ತಂದೆಯ ಉಗ್ರ ರೂಪವನ್ನು ನೋಡಿ ಮನಸ್ಸಿನಲ್ಲಿ ಹೇಸಿಕೊಂಡ. ಜಂಗಮನು ಹೇಳಿದ ಮಾತು ತಟ್ಟನೆ ನೆನಪಿಗೆ ಬಂತು. ತಂದೆಯ ಕೈಯಲ್ಲಿರುವ ಕೋಲನ್ನು ಕಸಿದುಕೊಂಡು ಬಲವಾಗಿ ಏಟುಕೊಟ್ಟ. ತಲೆಯೊಡೆದು ಅಚ್ಯುತ ಭಟ್ಟ ಮೂರ್ಛೆ ಹೋದ. ಚಂಡೇಶನಿಗೆ ಯಾವುದರ ಪರಿವೇ ಉಳಿಯಲಿಲ್ಲ. ತನ್ನ ಪೂಜೆ ಕೆಟ್ಟದ್ದಕ್ಕೆ ಪರಿತಪಿಸಿದ. ತಂದೆಯೇ ಅದಕ್ಕೆ ಕಾರಣನಾದುದು ಮತ್ತಷ್ಟು ನೋವನ್ನುಂಟು ಮಾಡಿತು. ಬೆದನೆ ಬೆಂದು ಮತ್ತೆ ಪೂಜೆಗೆ ಸಿದ್ಧನಾದ. ಸ್ವಲ್ಪ ಹೊತ್ತು ವಿಚಾರಿಸಿದ. ಈ ಪೂಜೆ ಮೊದಲಿನ ಪೂಜೆಯಂತಾಗಬಾರದು. ಲೋಕಕ್ಕೆ ಹೊಸದೆನಿಸುವ ಪೂಜೆಯಾಗಬೇಕು. ಹೌದು, ಹಿಂದಿಲ್ಲ ಮುಂದಿಲ್ಲವೆಂಬಂತೆ ಪೂಜಿಸಬೇಕು ಎಂದು ನಿರ್ಧರಿಸಿದ. ಲಿಂಗದ ಬಳಿ ಕುಳಿತ.
ಪದ್ಮಾಸನ ಸ್ಥಿತನಾಗಿ ಧ್ಯಾನಸ್ಥ ಯೋಗಿಯಾದ. ನಾಲಿಗೆಯಲ್ಲಿ ಪಂಚಾಕ್ಷರಿ ಮಂತ್ರದ ನೆನಹು, ಮನದಲ್ಲಿ ಶಿವಮೂರ್ತಿಯ ನಿಲುವು. ಗಳಿಗೆಗಳು ಉರುಳಿದವು, ದೇಹದ ಕಣಕಣಗಳಲ್ಲಿ ಸ್ಥಾಣುವಿನ ಅನುಭವ. ನಾಡಿಯ ಒಂದೊಂದು ಮಿಡಿತದಲ್ಲೂ ನೀಲಕಂಠನ ನಾದ, ಸ್ವರವೂ ಶಿವಮಯ. ದೇಹವೇ ದೇಗುಲ. ಮೆಲ್ಲ ಮೆಲ್ಲನೆ ಚಂಡೇಶನ ಹೃದಯದಲ್ಲೊಂದು ಬೆಳಕು ಕಾಣಿಸಿಕೊಂಡಿತು. ನೋಡುತ್ತಲೇ ಅಳವು ಮೀರಿ ಬೆಳೆಯಿತು. ಅದರಲ್ಲಿ ಅವನೂ ಬೆರೆತು ಹೋದ, ಕರಗಿ ಹೋದ. ಎಚ್ಚರಗೊಂಡ ತಂದೆ ಮಗನ ಭುಜ ತಟ್ಟಿದ. ವಸ್ತು ಆಗಲೇ ಕೈಮೀರಿ ಹೊರಟು ಹೋಗಿತ್ತು. ಅದು ಜೀವವು ಶಿವನಲ್ಲಿ ಐಕ್ಯವಾದ ಲಕ್ಷಣವಾಗಿತ್ತು. ಓಂ